ಅಲ್ಲ, ಇವ್ರೊಟ್ಟಿಲಿ ಏನ್ ನಡೀತಾ ಇದೆ? ಫೋನ್ ಮಾಡಿದ್ ನೋಡಿದ್ರೆ ವಿನಂತಿ. ಇವ್ರೇನ್ರನ್ನ ಹೆಂಗ್ ಲಾಕ್ ಮಾಡಿದ್ರು? ಯಾಕೆ ಲಾಕ್ ಮಾಡಿದ್ರು? ಅಯ್ಯೋ, ಇವಾಗ ಏನಾರು ಈ ವಿಚಾರ ಹೇಳ್ಬಿಟ್ಟಿದ್ರೆ ಬ್ಯಾರೇನೆ ಅನಾಹುತ ಆಗ್ಬಿಡೋದು. ಅಂತಮ್ಮ, ಅಂತಮ್ಮ, ಏನ್ ಮಾಡ್ತಾ ಇದ್ಯಾ? ಆಡ್ರ ಅನ್ಯಾಯವ ನೆನ್ಸ್ಕೊಂಡ್ರೆ ಮೈಯೆಲ್ಲ ಕುದಿತದೆ ಕಳ. ಛೇ, ನಮ್ ಜೊತೆಗೆ ಇದ್ಕೊಂಡು ಇಂಥ ಕೆಲ್ಸ ಮಾಡ್ಕೊಂಡು ನಗ್ನಗ್ತಾ ಇದ್ಲಲ್ಲ. ಇಲ್ಲ ಅಂತಮ್ಮ, ಅದ್ಕೆಮ್ಮ. ಇನ್ನೊಂದ್ ಕಿತ್ತ ಅತ್ಕೆ ಮಾಡ್ಬೇಡಕ್ಕಲ್ಲ ಅವಳನ್ನ. ಏಟೆಲ್ಲ ನಂಬಿಕೆ ಮಾಡ್ಗಿದ್ದೆ ಅವಳ ಮೇಲೆ. ನಾನ್ ಪಿರುತಿ ಮಾಡ್ದೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಮ್ಮಪ್ಪಯ್ಯ ಅವ್ರ ಮನೆ ಬಾಕ್ಲತ್ತಿದ್ರು. ಯಾವ್ರಂತ ನಮ್ಮಪ್ಪಯ್ಯನ ಜೈಲಿಗೆ ಕಳ್ಸಕ್ಕೆ ಅವಳಗ್ ಮನ್ಸಾರು ಹೆಂಗ್ಲಾ ಬಂತು. ಅವಳನ್ನ ಪಿರುತಿ ನಾನ್ ತೆಪ್ಪ ಮಾಡ್ಬಿಟ್ಟೆ. ಪಿರುತಿ ಮಾಡಿದ ತಪ್ಪಿಗೆ ನಂಗೆ ಶಿಕ್ಷೆ ಆಗ್ಬೇಕಳ. ನಂಗೆ ಶಿಕ್ಷೆ ಆಗ್ಬೇಕು. ಗೊತ್ತಾರ ಕೋಪಕ್ಕೆ. ಅಂತಮ್ಮ, ಯಾಕೆ ಹಿಂಗ್ ಆಡ್ತಾ ಇದ್ಯಾ? ಖುಷಿ ಸಮಾಧಾನ ಮಾಡ್ಕೋ. ಹೆಂಗ್ಲ ಸಮಾಧಾನ ಮಾಡ್ಕೊಳ್ಳಿ? ಯಾವ ಟ್ಯಾಂಕೊಂಡ್ ಪಿರುತಿ ಮಾಡ್ಬೇಕಲ್ಲ. ಅವಳು ನೋಡಿದ್ರೆ ರಾಕ್ಷಸಿ ಅಂತ ಗೊತ್ತಾದ್ಮೇಲೆ ಹೆಂಗೆಲ್ಲ ಸುಮ್ಕಿಲ್ಲಿ. ಎದೆ ಹೊಡ್ಕೋಬತ್ರ ಇನ್ನೂ ಜೋರಾಗಿ ಹೊಡ್ಕೊಂಡು ಇಲ್ಲೇ ಹೊಂಟೋಗು. ಇಲ್ಲ ಅಂದ್ರೆ ಅಪ್ಪ ಮಗ ಇಬ್ರು ಅನ್ಭವಿಸ್ತೀರಿ. ಇನ್ನು ಸಂದಾಗ ಅನ್ಭವಿಸಂಗ್ ನಾನ್ ಮಾಡ್ತೀನಿ. ಸಮಾಧಾನ ಮಾಡ್ಕೋ. ಅಣ್ಣ, ಏನಿದೆಲ್ಲವ? ಈ ಭೂಮಿ ಮ್ಯಾಗೆ ಯಾರನ್ನ ಹೆಚ್ಚಾಗಿ ದ್ವೇಷಿಸಿದ್ನೋ ಅವ್ರನ್ನ ಹೆಚ್ಚಾಗಿ ಪಿರುತಿ ಮಾಡ್ದೆ ಅಂತ ನೆನ್ಸ್ಕೊಂಡ್ರೆ ನನ್ಮ್ಯಾಗ ನನ್ಗೆ ಅಸಹ್ಯ ಆಯ್ತದೆ ಕಳ. ಮತ್ತೆ ಒಂದ್ ಸಣ್ಣದಾಗೆ ನನ್ ನೆಮ್ಮದಿ ಸಂತೋಷನೆಲ್ಲ ಕಿತ್ಕೊಂಡ್ಬಿಟ್ಲು. ನನ್ನ ನಂಬಿಕೆಗೆ ಮೋಸ ಮಾಡ್ಬಿಟ್ಟು ಕಳ. ಜೊತೆ ಆಗಿದ್ಕೊಂಡೇನೆ ಕುದ್ಕೆ ಕುಯ್ದ್ಬಿಟ್ಲು. ಅಂತಮ್ಮ, ಈಗ ನಿನ್ ಮನಸ್ಥಿತಿ ಸರಿ ಇಲ್ಲ. ಈಗ ನೀನ್ ಏನೇ ಯೋಚನೆ ಮಾಡಿದ್ರು ಅದು ತೆಪ್ಪಾಗ್ ಕಾಣ್ತದೆ. ತಾಳ್ಮೆ ತಗೋ, ಆಮೇಲೆಲ್ಲ ಸರಿ ಹೋಯ್ತದೆ. ಸರಿಯಾಗಕ್ಕೆ ಇನ್ನೆಲ್ಲ ಉಳಿದಿದ್ದದು. ಬುದ್ಧಿ ಬರಕ್ ಮೊದ್ಲೆಯ ನಮ್ಮ ಅವ್ವನ್ ಕಿತ್ಕೊಂಡ. ನಮ್ಮ ಅವ್ವನ್ ಪ್ರೀತಿ ಇಲ್ದಲೆ ನಮ್ಮ ಅಪ್ಪನ್ ಪಿರುತಿಲೆ ಬೆಳ್ದೆ. ಕಳ್ಕೊಂಡಿದ್ದೀನಿ ನಮ್ಮ ಅವ್ವನ್ ಪಿರುತಿ ಕೊಡಕ್ ಬಂದವಳೆ ಅನ್ಕೊಂಡಿದ್ದಕ್ಕಲ್ಲ. ಆದ್ರೆ ಇವಳು ಬಣ್ಣ ಬೆಳ್ಕೊಂಡ್ರೆ ನರಿ ಆಗ್ಬಿಟ್ಲು. ಅಂತಮ್ಮ, ನಿನ್ ನೋವು ನನ್ಗೆ ಅರ್ಥ ಆಯ್ತದೆ. ಆದ್ರೆ ಅದ್ಕಮ್ಮ ಯಾಕೆ ಹಿಂಗ್ ಮಾಡಿದ್ರು ಅಂತಮ್ಮ ಹೇಳಕ್ ಅವಕಾಶ ಆದ್ರೂ ಕೊಡ್ಬೇಕಾಗಿತ್ತು ಅಂತಮ್ಮ. ನಿಲ್ಲಿಸ್ಲಾ? ಇನ್ನೊಂದ್ ಕಿತ್ತ ನನ್ ಮುಂದೆ ಅವಳೇನಾರು ಅಚ್ಚಮ್ಮ ಅಂತ ಚೆನ್ನಾಗಿರಕಿಲ್ಲ. ಇಂಥ ಕೆಲ್ಸ ಮಾಡಿದ್ಮೇಲೂ ಅವಳು ಇನ್ನೂ ಅಚ್ಚಮ್ಮ ಅಂತ ಕರಿತಿಯಲ್ಲ, ನಿಂಗೇನು ಅನ್ಸಕ್ಕಿಲ್ವಲ್ಲ? ಹ್ಞೂ ಕಣ್ಲಾ ಕೊಟ್ಲೆ, ಆ ಕೆಲ್ಸ ನಾನೇ ಮಾಡಿವ್ನಿ ಅಂತ ಒಪ್ಕೊಂಡ್ಮೇಲೆ ಕಾರಣ ಬೇರೆ ಕೇಳ್ಬೇಕೆ? ಅಲ್ಲ, ನಮ್ ದೊಡ್ಡಪ್ಪ ಆಗ್ಲಿ ನಮ್ಮ ಅಣ್ಣ ಆಗ್ಲಿ ಅವ್ರನ್ನ ಎಷ್ಟು ಗೌರವದಿಂದ ನೋಡ್ಕೊಂಡಿದ್ದಕ್ಕೆ ಅವ್ರು ಕೊಟ್ಟಿದ್ ಬಹುಮಾನ ಏನು? ಸುಭಾಷಣ, ಉರಿಯ ಬೆಂಕಿಗೆ ತುಪ್ಪ ಮಾಡ್ಬೇಡ. ಹೊಸಿ ಸುಮ್ಕೆ ಎದ್ಬಿಡಪ್ಪ. ಅಲ್ಲ, ನಾನೇನ್ ಮಾತಾಡ್ದೆ ಕೊಟ್ಲೆ? ಅವ್ರು ಮಾಡಿದ ಮೋಸದ ಬಗ್ಗೆ ತಾನೇ ಮಾತಾಡ್ತಾ ಇರೋದು. ಹೇ ಕ್ವಾಟ್ಲೆ, ಅವಳೇನಾದ್ರೂ ನೇರವಾಗಿ ನಾನು ಎದೆಗೆ ಚೂರಿ ಹಾಕಿದ್ರು ನಂಗೆ ನೋವಾಯ್ತಿರಲ್ಲ ಕಳ. ಅವಳ ಮ್ಯಾಗೆ ಕೇಟೆಲ್ಲ ನನ್ ಕೇಳ್ತಿದ್ದೆ, ಕೇಟೆಲ್ಲ ಪಿರುತಿ ಮಾಡ್ತಿದ್ದೆ. ನಂಗೇನೆ ಮೋಸ ಮಾಡ್ಬಿಟ್ಲು, ನನ್ ಜೀವನ ಹಾಳು ಮಾಡ್ಬಿಟ್ಲು ಕಳ. ಲೇ ಭದ್ರಾ, ಅವತ್ ಗಂಡ ಎಂಟ್ರು ಸೇರ್ಕೊಂಡು ನನ್ ಬದುಕಿಗೆ ಬೆಂಕಿದ್ರಲ್ವೇ, ಅದಕ್ಕೆ ಇವತ್ ನಿಮ್ಮಿಬ್ರಿಗೂ ಇಂಥ ಗತಿ. ನೀವಿಬ್ರು ನರಳಿ ನರಳಿ ಸಾಯದ್ನ ನಾನ್ ಕಣ್ಣಲ್ಲಿ ನೋಡ್ಬೇಕು.
ಆಗ್ಲೇ ನನ್ಗೆ ನೆಮ್ಮದಿ. ಅತಿಯಾಗಿ ನಮ್ದವ್ರೆ ನಮ್ಗೆ ಹಿಂಗ್ ಮೋಸ ಮಾಡ್ಬಿಟ್ರೆ ಹೆಂಗಲ್ಲ ಬದುಕೋದು? ಇನ್ನ ಯಾರನ್ನ ನಂಬೇಕು ಯಾರನ್ನ ನಂಬಾರ್ದು ಒಂದು ಗೊತ್ತಾಯ್ತಲ್ಲ ಕಲ. ಸರಿ ಓಡಿ ನೀವು. ಅಂತಮ್ಮ ಓಡಿ ಎಂದೆ. ಫೋನ್ ಮಾಡ್ದವ್ಳ ಮನೇಲೆ ಇಟ್ಕೊಂಡು ನೀನ್ ಇಲ್ದೆ ನಾಯಿ ತರ ಅಲ್ವಲ್ಲು, ಅವಾಗ್ಲಾರ ಹೇಳತ್ತಾನೆ, ಯಾಕ್ಲ ಹೇಳಿಲ್ಲ? ಸತ್ಯ ಹೋಯ್ತದೆ, ಸುಮ್ಕಿರ ಅಂತಮ್ಮ. ಸತ್ರ ಸಾಯ್ತಾನ್ ಬಿಡ್ಲಾ, ಇವ್ ಬದುಕಿದ್ರೆಷ್ಟು ಹೋದ್ರೆಷ್ಟು? ಲೈ ಮಗ್ಳಲ್ಲೇ ಎತ್ಕೊಂಡು ಯಾಕ್ಲ ಸತ್ಯ ಹೇಳಿಲ್ಲ? ಮಗಳಿಲ್ಲ ಹೇಳ್ಬೇಕು ಅನ್ಕೊಂಡೆ ಗೌಡ್ರೆ, ಆದ್ರೆ ಆದ್ರೆ ಅವ್ರು ನನ್ ಬಾಯಿ ಮುಚ್ಚಿಸ್ಬಿಟ್ರು. ಯಾರ್ಲಾ ಬಾಯಿ ಮುಚ್ಚಿದ್ದು? ಏನಾಯ್ತು ಅಂತ ನೆಟ್ಟಿಗೆ ಹೇಳ. ಸತ್ಯ ಹೇಳ್ಬೇಕು ಅಂತಾನೆ ಇದ್ದೆ ಗೌಡ್ರೆ, ಆದ್ರೆ ಆದ್ರೆ ಮಧ್ಯದಲ್ಲಿ ಯಾವನ್ ಏನ್ ಮಾಡಿದ್ನಲ್ಲ, ಸತ್ಯ ಹೇಳಕ್ ಯಾಕ್ಲ ಹಿಂದೆ ಮುಂದೆ ನೋಡ್ದೆ? ಹೇಳ ಗೌಡ್ರೆ, ಅದು ಮನೆಯವರು ಹೇಳ. ಅಂದ್ರೆ ಗೌಡ್ರೆ, ಅವತ್ತು ನಿಮ್ ಮದುವೆ ದಿನ ಯಾರೋ ಒಬ್ಬ ಅನುಮಾನ ಪಟ್ಟ ಅಂತ ನೀವೆಲ್ಲ ಸೇರ್ಕೊಂಡು ಅವನಿಗೆ ನಾಯಿ ಹೊಡೆದಾಗ ಬಡಿತಿದ್ರಿ. ಅದನ್ನ ನೋಡಿ ಹೆದರಿಕೆ ಆಗ್ಬಿಡ್ತು, ಅದಕ್ಕೆ ಏನು ಹೇಳ್ದೆ ಸುಮ್ಮನಾಗ್ಬಿಟ್ಟೆ ಗೌಡ್ರೆ. ನಿಮ್ ಮ್ಯಾಲಿದ್ದ ಹೆದರಿಕೆ ಬಾಯಿ ಮುಚ್ಚಿಸ್ಬಿಡ್ತು. ಲೇ ಅವತ್ತೇ ನಿನ್ ಸತ್ಯವ ಹೇಳ್ಬಿಟ್ಟಿದ್ರೆ ಅವಳನ್ ಮದ್ವೆ ಆಗ ಪ್ರಮೇಯನೇ ಇರ್ತಾ ಇರ್ಲಿಲ್ಲ. ಇನ್ನು ಬಿಡಲ ಕಳ ಸಾಯಿಸ್ಬಿಡ್ತೀನಿ. ಹಾಳಾಗೋಗ್ಲಿ ಬಿಡು ಅಂತಮ್ಮ, ದೈವ ಇಚ್ಛೆ, ಆಗೋದೆಲ್ಲ ಆಗೋಗದೆ. ಇವಾಗ ಇವನು ಕೊಟ್ಟರೆ ಏನ್ ಪ್ರಯೋಜನ ಹೇಳೋ? ನಿಂಗೋಯ್ತಲ್ಲ ಬಾ. ಅಲ್ಲ, ಇವ್ರ ಹೊಟ್ಟೆಲಿ ಏನ್ ನಡೀತಾ ಇದೆ? ಫೋನ್ ಮಾಡಿದ್ ನೋಡಿದ್ರೆ ವಿನಂತಿ, ಇವ್ರೇನ್ರನ್ನ ಹೆಂಗ್ ಲಾಕ್ ಮಾಡಿದ್ರು? ಯಾಕೆ ಲಾಕ್ ಮಾಡಿದ್ರು? ಅಯ್ಯೋ, ಇವಾಗ ಏನಾರು ಈ ವಿಚಾರ ಹೇಳ್ಬಿಟ್ಟಿದ್ರೆ ಬ್ಯಾರೇನೆ ಅನಾಹುತ ಆಗ್ಬಿಡೋದು. ನಿನ್ ಮನ್ಸ್ನಾಗೆ ಏಟ್ ನೋವೈತೆ ಅಂತ ನಂಗೆ ಅರ್ಥ ಆಯ್ತದೆ ಕಣವ. ಆದ್ರೆ ಸಮಾಧಾನ ಮಾಡ್ಕಂತ ಹೇಳೋದ್ ಬಿಟ್ಟು ನಂಗೆ ಬೇರೆ ದಾರಿನೇ ತೋಚ್ತಾ ಇಲ್ಲ. ಅವತ್ತೇನು ಬೇಕು ಅಂತ ತೆಪ್ಪ ಮಾಡ್ಲಿಲ್ಲ ಅವ, ಆದ್ರೆ ಆ ಸತ್ಯನ ಅವರಿಂದ ಮುಚ್ಚಿಟ್ಟು ಮೋಸ ಮಾಡಿದಂತೂ ಬೇಕು ಅಂತಾನೆಯ. ಒಂದ್ ರೀತಿನಲ್ಲಿ ಹೇಳ್ಬೇಕು ಅಂದ್ರೆ ನನ್ ಜೀವನ ಹಿಂಗಾಗೋದಕ್ಕೆ ನೀವೆಲ್ರೂ ಆಗ್ಬಿಟ್ರಿ. ಇದ್ಯಾ ಯಾಕವ್ವ ಹಿಂಗೆಲ್ಲ ಹೇಳ್ತಿದ್ಯಾ? ನಿನ್ ಬಂಗಾರದಂತ ಬಾಳ ಹಾಳಾಗ್ಲಿ ಅಂತ ನಾವೇನಾರು ಮಾಡ್ತೀವೇನವ್ವ? ನೀವೇನು ಬಯಸಲ್ಲ ಸರಿ ಅವ, ಆದ್ರೆ ಸತ್ಯ ಬೇರೆಯವರಿಂದ ಗೊತ್ತಾಗೋಕ್ಕಿಂತ ಮೊದ್ಲೇ ನಾನೇ ಹೇಳ್ಬಿಡ್ತೀನಿ ಕಣವ ಅಂದ್ರೆ ನಿನ್ ಪ್ರತಿ ಸತಿ ತಡಿತಿದ್ದೆ. ಅದ್ರಿಂದಾನೇ ಅಲ್ವೇ ಇವತ್ತವ್ರ ಕಣ್ಣಲ್ಲಿ ನನ್ ಮೋಸಗತಿ ಆಗಿತ್ತು. ಇದ್ಯಾ ನಿನ್ ಬಂಗಾರದಂತ ಬಾಳು ಎಲ್ಲ ಹಾಳಾಗ್ಬಿಟ್ಟದು ಅನ್ನೋ ಕಾರಣಕ್ಕೆ ಹಂಗ್ ಮಾಡಿದ್ವವ್ವ.
ಈಟ್ ದಿನ ಯಾವ್ದಾಗ್ಬಾರ್ದು ಅಂತ ನೀನ್ ತಡಿತಿದ್ಯೋ ಅದೇ ಆಗೋಯ್ತು ತಾನೇ. ಕೊನೆಗೂ ಸತ್ಯ ಅನ್ನೋದು ಸೆರ್ಗಲ್ ಕಟ್ಕೊಂಡಿರೋ ಕೆಂಡ ಅನ್ನೋದು ದಿಟ್ಟ ಆಗೋಯ್ತು. ಹಾಳಾದ ಪೊಲೀಸ್ ಅಣ್ಣನೇ ನಿನ್ ಬಾಳಿಗ್ ಮುಳ್ಳಾಗ್ತಾನೆ ಅಂತ ನನ್ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಕಣವ. ಅವತ್ತು ಸತ್ಯ ಮುಚ್ಚಿಟ್ಟು ನಮ್ ಪಾಲಿಗ್ ದ್ಯಾವ್ರಾದ ಅಂತ ಅನ್ಕೊಂಡೆ. ಆದ್ರೆ ಇವತ್ತು ಬದುಕಿಗೆ ಕೊಳ್ಳಿ ಇಟ್ಬಿಟ್ಟ. ಈಗ ಯಾರ್ ದೂರಿ ಇವತ್ ವೇಸ್ಟ್ ಅವ. ಸತ್ಯನ್ ಮುಚ್ಚಿಟ್ರ ಜೊತೆಗೆ ಅಪರಾಧನೂ ಮಾಡ್ಬಿಟ್ಟೆ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೋ ಗಂಡ ಮಗಳಿಗಿಂತ ಹೆಚ್ಚು ಕಾಳಜಿ ಮಾಡ್ತಿದ್ದ ಅಟ್ಟಿಯಿಂದ ದೂರ ಆಗಿ ಇಂಥ ಪರಿಸ್ಥಿತಿನಲ್ಲಿ ನಿಂತೋಳು ನಾನು. ಇವತ್ತು ಎಲ್ಲ ಕಳ್ಕೊಂಡಿರೋದು ನಾನವ್ವ. ಅತ್ತೆ, ನೀವಿಂಗ್ ಊಟ ತಿಂಡಿ ಬಿಟ್ಟು ಸಂಕಟ ಪಟ್ಕೊಂಡ್ ಕುಂತಿದ್ರೆ ನಿಮ್ ಆರೋಗ್ಯದ ಗತಿ ಏನಾಗ್ಬೇಕು ಹೇಳಿ. ತಗಳಿ ಅತ್ತೆ, ಊಟಕ್ಕಿಂತ ಮುಂಚೆ ನುಂಗ ಮಾತ್ರ ನುಂಗಿ ಆಮೇಲೆ ಊಟ ಮಾಡೋರಂತೆ. ನನಗೆ ಯಾವ ಊಟನೂ ಬೇಡ, ಮಾತ್ರೆನೂ ಬೇಡ, ತಗೊಂಡೋಗಿ. ಅಲ್ಲ ಅಮ್ಮಮ್ಮ, ಮನೆ ಹಿರಿಕ್ಲಾಗಿ ನೀನೇ ಹಿಂಗ್ ಅನ್ಬಿಟ್ರೆ ನಮ್ ಕತೆ ಏನಾಗ್ಬೇಡ. ದಯವಿಟ್ಟು ಮಾತ್ರೆ ನುಂಗು ಅಮ್ಮಮ್ಮ. ಮಾತ್ರೆ ನುಂಗಿ ತಿನ್ಕೊಂಡು ತಿನ್ಕೊಂಡು ಸಂದಾಗಿದ್ದು ನಾನ್ ಮಾಡೋಕೆ ಏನಿದೆ ಹೇಳಿ. ಇನ್ನು ಈ ಕಣ್ಣಲ್ಲಿ ಇಂಥ ಕಷ್ಟ ನೋಡಕ್ ಬದುಕಿರ್ಬೇಕಾ ಹೇಳು. ಎಲ್ಲ ಸರಿ ಹೋಯ್ತು, ಅಟ್ಟಿಲಿ ಎಲ್ರೂ ಸಂತೋಷ ಆಗೋರೆ ಅಂತ ಅಂದ್ಕೊಳ್ಳುವಷ್ಟ್ರಲ್ಲೇ ಆ ಮನೆ ಆಳಿ ಎಲ್ಲ ನೆಮ್ಮದಿನೂ ಕಿತ್ಕೊಂಡ್ಬಿಟ್ಲು. ನಮ್ಮ ಅಟ್ಟಿ ಮ್ಯಾಗೆ ಅದ್ಯಾರು ಕಣ್ ಬಿದ್ದದೋ ಕಾಣೆ. ಅದ್ಯಾವ್ರು ಯಾಕೆ ನಮಗ್ ಕಷ್ಟದ ಮೇಲೆ ಕಷ್ಟ ಕೊಡ್ತಾ ಇದ್ದಾನೋ. ಅಳ್ಬೇಡಿ ಅಮ್ಮಮ್ಮ, ಸಮಾಧಾನ ಮಾಡ್ಕೊಳ್ಳಿ. ಇದನ್ನೆಲ್ಲ ನೋಡ್ಕೊಂಡು ಹೆಂಗೆ ಸಮಾಧಾನ ಮಾಡ್ಕೊಳ್ಳಿ. ಭದ್ರ, ನಿನ್ನಂತ ಒಳ್ಳೆ ಮನ್ಸಿರೋನ್ಗೆ ಆ ದೇವ್ರಿಗೆ ಯಾಕಪ್ಪ ಅನ್ಯಾಯ ಮಾಡ್ದ? ಒಬ್ರಿಗೂ ಒಂದು ಕೇಡನ್ನು ಬಯಸ್ದೆ ಒಳ್ಳೇದನ್ನೇ ಮಾಡ್ತಿದ್ದಿ ಅಂತವನಿಗೆ ಆ ದೇವ್ರು ಹಿಂಗ್ಯಾಕಪ್ಪ ಮಾಡ್ತವನೆ? ಅವಳು ನಿನ್ ಬಾಳನ್ನ ಬೆಳಗ್ತಾಳೆ, ಉದ್ಧಾರ ಮಾಡ್ತಾಳೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ ಕಣಪ್ಪ. ಆದ್ರೆ ಅವಳು ನಿನ್ ಬದುಕಲ್ಲಿ ಬಿರುಗಾಳಿನೇ ಎಬ್ಬಿಸ್ಬಿಟ್ಲು, ನಮ್ಮ ಮನೇನೆ ಹಾಳು ಮಾಡ್ಬಿಟ್ಲು. ಅಮ್ಮಮ್ಮ,